ಊಟಕ್ಕೆ ಮುಂಚಿಂದು ನೀ ಬರೋಕ್ ಲೇಟ್ ಆಗುತ್ತೆ ಅಂತ್ಯಲ್ಲ, ಅದಕ್ಕೆ ಒಟ್ಟಿಗೆ ಊಟ ಮಾಡೋಣ ಅಂತ ಈಗ ತಗೋತಾ ಇದ್ದೀನಿ. ಏನಿದೆಲ್ಲ? ಹೇಳ್ತೀನಿರು. ಭವಾನಿ, ಭವಾನಿ. ಭವಾನಿನ್ ಕರೀತಾ ಇದೀಯಾ ಅಂದ್ರೆ ಕುರಿನ ಕೊಬ್ಬಿಸ್ತಿದ್ಯಾ ಅಂತಾನೆ ಅರ್ಥ. ಒಂಥರ ಹಾಗೇನೆಮ್ಮ. ಈಗ ಸದ್ಯಕ್ಕೆ ನಮ್ ಪರವಾಗಿ ಕಾಯಿ ನಡೆಸ್ತಾ ಇರೋಳು ಅವಳೇ ಅಲ್ವಾ? ಈಗ ಅವಳನ್ನ ತುಂಬಾ ಖುಷಿಯಾಗಿ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಅತ್ತೆ, ಬಾ ಭವಾನಿ, ಕೂತ್ಕೋ. ಅಂದ್ಹಾಗೆ ನಾಳೆಗೆಲ್ಲ ಏನ್ ಪ್ಲಾನ್ ಮಾಡಿದ್ಯಾ? ಪ್ಲಾನ? ಅಂದ್ರೆ ನಾಳೆಗೆ ಏನ್ ಔಟ್ಫಿಟ್ ಪ್ಲಾನ್ ಮಾಡಿದ್ಯಾ ಅಂತ ಕೇಳ್ದೆ. ಸೀರೆ, ಜ್ಯುವೆಲ್ರಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಅತ್ತೆ. ಯಾಕೆ, ಏನಾಯ್ತು? ಸಪ್ಪಗಿದ್ಯಾ? ಹಾಗೇನಿಲ್ಲ ಅತ್ತೆ. ನಾಳೆ ನಿನ್ನೆ ದಿನ ಅನ್ನೋದನ್ನ ಮರಿಬೇಡ. ನೀನ್ ಖುಷಿಯಾಗಿದ್ರೆ ಮಾತ್ರ ಫಂಕ್ಷನ್ಗೆ ಒಂದು ಕಳೆ. ತುಂಬಾ ಥ್ಯಾಂಕ್ಸ್ ಅತ್ತೆ. ಯಾಕೆ? ನೀವು ನನ್ನ ಸಪೋರ್ಟಿಗೆ ಇಲ್ಲ ಅಂದಿದ್ರೆ ಬಹುಶಃ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಒಂಟಿಯಾಗಿ ರೂಮಲ್ಲಿ ಇದ್ಬಿಡ್ತಿದ್ದೆ ಅನ್ಸತ್ತೆ. ಈಗ ಏನಾಯ್ತು ಅಂತ ಇಷ್ಟೊಂದು ಬೇಜಾರ್ ಮಾಡ್ಕೊಳ್ತಾ ಇದೀಯಾ? ಓ, ನಿನ್ ತಂಗಿ ಏನಾದ್ರೂ ಪಾಠ ಮಾಡಿದ್ಲಾ? ಇಲ್ಲ, ಅಥರ್ವಂಗೆ ನಾನು ಏನ್ ಮಾಡಿದ್ರೂ ಇಷ್ಟ ಆಗ್ತಿಲ್ಲ ಅಜ್ಜಿ. ಓ, ನಾ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡ ಭವಾನಿ. ನಮ್ಮ ಅಥರ್ವ ನಿನ್ನನ್ನ ಪ್ರೀತಿಸಿ ಮದುವೆ ಆಗಿದ್ದಾನೆ ಅಂದ್ರೆ ಅದರ ಅರ್ಥ ನೀನ್ ಅವನ್ಗೆ ಇಷ್ಟ ಅಂತಾನೆ ಅಲ್ವಾ? ಇಷ್ಟನೇ ಇರ್ಬೋದು ಅಜ್ಜಿ, ಆದ್ರೆ ಈ ಸಿಂಧು ಅಥರ್ವನ್ ತಲೆಗೆ ಏನೇನೋ ತುಂಬ್ತಿದ್ದಾಳೆ. ಈಗ್ಲೂ ಅಥರ್ವ ನಾಳೆ ಮಗುನ್ ಬಿಟ್ಟು ನಾನು ಆ ಕಡೆ ಈ ಕಡೆ ಅಳ್ಳಾಡ್ಬಾರ್ದು ಅಂತ ಹೇಳ್ತಾ ಇದ್ದ. ಅಲ್ಲ, ನನಗ್ ನನ್ ಮಗುನ ಹೇಗ್ ನೋಡ್ಕೊಳ್ಬೇಕು ಅಂತ ಗೊತ್ತಿಲ್ವಾ? ನನ್ ಮಗ ಸಾಮಾನ್ಯವಾಗಿ ಯಾರ ಮನ್ಸನ್ನು ನೋಯಿಸಲ್ಲ ಭವಾನಿ. ಏನೋ ಈ ನಡುವೆ ಹೇಳದ್ನಲ್ಲ ಅತ್ತೆ, ಇದಕ್ಕೆಲ್ಲ ಸಿಂಧುನೇ ಕಾರಣ ಅಂತ. ಹೋಗ್ಲಿ ಬಿಡು, ಅಥರ್ವನ್ ಮಾತ್ನ ತೀರ ಮನ್ಸಿಗೆ ತಗೋಬೇಡ. ನೀನು ನಿನ್ಗಿಷ್ಟ ಬಂದಾಗ ಮಾಡು. ನಿನ್ ಜೊತೆ ನಾನಿರ್ತೀನಿ. ಇದೇ ಧೈರ್ಯ ಅತ್ತೆ ನನಗೆ. ಬಸ್ಸು, ಭವಾನಿನ ಯಾಕೆ ಕರ್ದೆ ಅಂತ ಹೇಳಲ್ವಾ? ಅಯ್ಯೋ, ನೋಡು, ಕರ್ದಿರೋ ಕಾರಣ ಮರ್ತು ಬೇರೆ ಎಲ್ಲ ಮಾತಾಡ್ತಾ ಇದೀವಿ. ಭವಾನಿ, ನಾಳೆ ಮಗು ನಾಮಕರಣದಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ನನ್ ಸೊಸೆ ನೋಡಿ ಬಂದವರೆಲ್ಲ ಬಾಯಿ ಮೇಲೆ ಬೆಟ್ ಇಟ್ಕೋಬೇಕು, ಹಾಗೆ ರೆಡಿ ಆಗ್ಬೇಕು. ಅದಕ್ಕೆ ನಾನೇ ಖುದ್ದಾಗಿ ಹೋಗಿ ನಿನಗೋಸ್ಕರ ಮಗುಗೋಸ್ಕರ ಬಟ್ಟೆ ತಗೊಂಡ್ ಬಂದಿದ್ದೀನಿ. ನೀನಿದನ್ನು ಉಟ್ಕೊಳ್ಬೇಕು. ಸರಿ ಅತ್ತೆ. ಹಾಗೆ ಜ್ಯುವೆಲ್ರಿ ಕೂಡ ಇದೆ, ಅದನ್ನೇ ಯೂಸ್ ಮಾಡು, ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಬಹುಶಃ ನನ್ನಮ್ಮ ಇವತ್ತಿದ್ದಿದ್ರು ಕೂಡ ನಿಮ್ಮಷ್ಟು ಕೇರ್ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ. ಸ್ವಂತ ಅಮ್ಮನ ಥರ ಪ್ರಪಂಚದಲ್ಲಿ ಬೇರೆ ಯಾರು ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಗೊತ್ತಿದ್ರೂ ನೀನ್ ನನ್ಗೆ ನಿನ್ ತಾಯಿ ಸ್ಥಾನ ಕೊಟ್ಟಿದ್ಯಲ್ಲ, ಅದು ನೀನ್ ಒಳ್ಳೆತನ. ನಿನ್ನೊಳ್ಳೆತನ ನಿನ್ ತಂಗಿಗ್ ಬರ್ಲಿಲ್ವಲ್ಲ ಅನ್ನೋದೇ ಬೇಜಾರು. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋರು ಒಂದೇ ತರ ಇರ್ಬೇಕು ಅಂತ ಏನಿಲ್ವಲ್ಲ ಭವಾನಿ. ಅಮ್ಮನ್ ಮಾತು ಕೇಳಿ ನೀನ್ ಬೇಜಾರ್ ಮಾಡ್ಕೊಳ್ಬೇಡ. ಸರಿ, ನಾಳೆ ನಿನಗೆ ತುಂಬಾ ಕೆಲಸ ಇರುತ್ತೆ, ಹೋಗು, ರೆಸ್ಟ್ ತಗೋ. ಇದನ್ನು ತಗೊಂಡು ಹೋಗು. ಸರಿ ಅತ್ತೆ. ಗತಿಗೆಟ್ಟೊಳಗೆ ಪರ್ಫೆಕ್ಟ್ ಉದಾಹರಣೆ ಅಂದ್ರೆ ಇವಳೆ ಕಣೆ. ಯಾಕಮ್ಮ? ನೀ ಕೊಟ್ಟಿದ್ದನ್ನೆಲ್ಲ ಹೇಗ್ ತಗೊಂಡೋಗ್ತಾ ಇದ್ದಾಳೆ ನೋಡು. ಸ್ವಲ್ಪನಾದ್ರೂ ನಾಚಿಕೆ ಬೇಡ? ತಗೊಂಡು ಹೋಗ್ಲಿ ಬಿಡಮ್ಮ. ಈಗ ನಾನು ಒಳ್ಳೆಯವಳಾದೆ ಅಂದ್ರೆ
ನಾಳೆ ಸಿಂಧು ಕೆಟ್ಟವಳಾಗೋದು. ಬಸ್ಸು, ನಾವ್ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಅವಳು ಸಿಂಧು ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಈ ಕೋಪ ನಾಳೆ ಅಕ್ಕ ತಂಗಿರ ಮಧ್ಯೆ ಹೇಗ್ ಜ್ವಾಲೆ ಆಗತ್ತೆ. ಒಬ್ರು ಮುಖ ನೋಡಿದ್ರೆ ಇನ್ನೊಬ್ರಿಗಾಗ್ಬಾರ್ದು. ಹಾಗೆ ನಾಳೆ ಸೀನ್ ಕ್ರಿಯೇಟ್ ಆಗತ್ತೆ. ನೋಡ್ತಾ ಇರು. ಇಷ್ಟೊಂದು ಆರಾಮಾಗಿದ್ಯಾ ಅಂದ್ರೆ ಪ್ಲಾನು ಸಕ್ಸಸ್ ಆದಂಗೆ. ಆಗತ್ತಮ್ಮ. ನಾಳೆಯಿಂದ ಈ ಅಕ್ಕ ತಂಗಿರ್ ಬದಲಾವಣೆ ಬಿರುಗಾಳಿ ಹೇಗ್ ಬೀಸುತ್ತೆ ಅಂತ ನೋಡ್ತಾ ಇರು. ಇಲ್ಲ, ಇನ್ನೊಂದು ಕ್ಷಣನೂ ನಾನು ಸತ್ಯನ ಮುಚ್ಚಿಡಬಾರ್ದು. ಈಶಾನಿ ನಿಜವಾಗ್ಲೂ ಪ್ರೆಗ್ನೆಂಟ್ ಹೌದು ಅಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಅವಳ ಪ್ರತಿ ಮಾತಲ್ಲೂ ನನಗೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗಿದೆ. ಇವತ್ತೇ ಈಗಲೇ ವಿರಾಟ್ಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಅವ್ರು ನನ್ನ ತಪ್ಪಿಗೆ ಏನೇ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ. ಸಿಂಧು ಅವರೇ, ಯಾಕೆ ಅಲ್ಲೇ ನಿಂತ್ಬಿಟ್ರಿ? ಟೈಮ್ ಆಯ್ತು, ರೆಡಿ ಆಗಲ್ವಾ ನೀವು? ಆಹಾ,